ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 2 ಭರ್ಜರಿ ಗುಡ್ ನ್ಯೂಸ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದಾದ್ರೂ ಏನು? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಹಳ ದಿನದಿಂದ ಈ ಗೃಹಲಕ್ಷ್ಮಿ ಕುರಿತಾಗಿ ಅಪ್ಡೇಟ್ ಅನ್ನ ಕೊಟ್ಟಿರಲಿಲ್ಲ, ಯಾವುದೇ ಸೂಚನೆ ಸುಳಿವುಗಳು ಕೊಟ್ಟಿರಲಿಲ್ಲ. ಹಾಗಾಗಿ ಈಗ ಸ್ಪೆಷಲ್ ಆದಂತಹ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು. ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಈ 29 ಹಾಗೂ 30ನೇ ಕಂತಿನ ಹಣ ಸತತವಾಗಿ ಬಿಡುಗಡೆ ಆಗ್ತಾ ಇದೆ. ಇವುಗಳಲ್ಲದೆ ಹಿಂದಿನ ಕಂತುಗಳನ್ನು ಕೂಡ ನೀವು ಸತತವಾಗಿ ಪಡ್ಕೊಂಡಿದ್ದೀರಿ. ಏನು ಇಲ್ಲಪ್ಪ ನನಗೆ ಜಮಾ ಆಗಿಲ್ಲ ಅಂದ್ರೂ ಸಹಿತ 6,000 ಆದ್ರೂ ಪಡ್ಕೊಂಡಿದ್ದೀರಿ. ಅಂದ್ರೆ 3 ಕಂತುಗಳನ್ನಾದ್ರೂ ನೀವು ಪಡ್ಕೊಂಡಿದ್ದೀರಿ. ಪ್ರತಿಯೊಬ್ಬ ಮಹಿಳೆಯರು ಎಲಿಜಿಬಿಲಿಟಿ ಇದ್ದಂಥವರು. ಇನ್ನು ಎಲಿಜಿಬಿಲಿಟಿ ಇಲ್ಲದವರಿಗೆ ದುಡ್ಡು ಬರಬೇಕಂದ್ರೆ ಅದೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಏನಾದರೂ ಪ್ರಾಬ್ಲಮ್ಗಳಿದ್ರೆ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ದುಡ್ಡನ್ನು ಪಡ್ಕೊಳ್ಬಹುದು. ಅದು ಹೇಗೆ ಏನು ಎಂತ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇಲ್ಲ ಅಂದರೆ ಅದನ್ನು ಸರಿಪಡಿಸ್ಕೊಳ್ಳಿ. ಇನ್ನು ಬಹಳಷ್ಟು ಜನ ಮಹಿಳೆಯರು ಮುಖ್ಯಸ್ಥಿಯರು ತೀರಿ ಹೋಗಿದ್ರು ಸಹಿತ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿನೂ ಕೂಡ ಸರ್ಕಾರ ಅಮೌಂಟ್ ಹಾಕೋದನ್ನು ನಿಲ್ಲಿಸ್ತಾ ಇದೆ. ಬಹಳಷ್ಟು ವೆರಿಫಿಕೇಶನ್ ಮೇಲೆ ವೆರಿಫಿಕೇಶನ್ ಮಾಡ್ತಾ ಇದೆ. ಯಾರು ತೀರಿ ಹೋಗಿರ್ತಾರೋ ಅವರ ಅಕೌಂಟ್ಗಳಿಗೆ ದುಡ್ಡನ್ನು ಪಡ್ಕೊಂಡು ATM ಅಥವಾ ಫೋನ್ಪೇ ಮುಖಾಂತರ ದುಡ್ಡನ್ನು ವಿಡ್ರಾವಲ್ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ತಾ ಇದ್ದಾರಂತೆ. ಇದೆಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ಬರುತ್ತಾ ಇದೆ. SIR ಪ್ರಕ್ರಿಯೆಯಲ್ಲಿ ಬಹಳ ವರ್ಷದಿಂದ ಓಟ್ ಹಾಕಿಲ್ಲ, ಅವರು ಆಕ್ಟಿವೇ ಇಲ್ಲ. ಆದರೂ ಸಹಿತ ಯೋಜನೆಯ ಲಾಭವನ್ನ, ಅನ್ನಭಾಗ್ಯ ಅಕ್ಕಿಯನ್ನ, ಅದೇ ರೀತಿಯಾಗಿ ಪಿಂಚಣಿ ಯೋಜನೆಯ ದುಡ್ಡನ್ನ, ಗೃಹಲಕ್ಷ್ಮಿ ದುಡ್ಡನ್ನ, ಹೀಗೆ ಹಲವಾರು ರೇಷನ್ ಕಾರ್ಡ್ಗಳ ಯೋಜನೆಯನ್ನ ಪಡ್ಕೊಳ್ತಾ ಇರುವಂತದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಇದಕ್ಕಾಗಿಯೇ ಮುನ್ನೆಚ್ಚರಿಕೆ ಕ್ರಮವನ್ನು ಸರ್ಕಾರ ಕೈಗೊಂಡಿದೆ. ವೆರಿಫಿಕೇಶನ್ ಮೇಲೆ ವೆರಿಫಿಕೇಶನ್ನು, ಯಾರ ಮೇಲೆ ಅನುಮಾನ ಬರುತ್ತೋ ಅವರನ್ನು ರದ್ದು ಮಾಡೋದು, ಇದೆಲ್ಲವೂ ಕೂಡ ನಡೀತಾ ಇದೆ ಸ್ನೇಹಿತರ. ಇದರ ಮಧ್ಯದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅದೇನು ಎಂತ ಎಲ್ಲವೂ ಕೂಡ ನೋಡ್ತಾ ಹೋಗೋಣ. ಸೊ ಈಗ ಹೇಗೆ ವಿಡಿಯೋನ ನೋಡ್ತಾ ಇದ್ರಿ, ಹೀಗೆ ಕಂಟಿನ್ಯೂ ಆಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಸ್ನೇಹಿತರ. ಈಗ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಅದರಲ್ಲಿ ಮುಖ್ಯವಾಗಿ GST ಫೇರ್ ಅಂತ ಬಹಳಷ್ಟು ಮಹಿಳೆಯರದು ಬರ್ತಾ ಇದೆ ಅಂತ. ಹೀಗಾಗಿ ದುಡ್ಡನ್ನ ತಡೆ ಹಿಡಿಯಲಾಗಿತ್ತು. ಸರಿಯಾದ ಸಮಯಕ್ಕೆ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಇದರಲ್ಲಿ ಎಲಿಜಿಬಿಲಿಟಿ ಹೊಂದದೇ ಇರುವಂತವರು ಯಾರು, ಇದೆಲ್ಲವೂ ಕೂಡ ಬಹಳ ಕನ್ಫ್ಯೂಷನ್ ಆಗ್ತಾ ಇತ್ತು ಸರ್ಕಾರಕ್ಕೆ. ಇದರ ಮೇಲೆ ಸಾಕಷ್ಟು ವೆರಿಫಿಕೇಶನ್ ಆಗತ್ತೆ. ವೆರಿಫಿಕೇಶನ್ ಆಗ್ತಾ ಅದರಲ್ಲಿ ಶ್ರೀಮಂತ ವ್ಯಾಪಾರಸ್ಥರು ಕೂಡ ಇದ್ರಂತೆ, ಬಡ ಜನ ವ್ಯಾಪಾರಸ್ಥರು ಕೂಡ ಇದ್ದಾರಂತೆ. ಹೀಗಾಗಿ ಯಾರು ಶ್ರೀಮಂತ ವ್ಯಾಪಾರಸ್ಥರಿದ್ದೀರಿ ಅವರಿಗಂತೂ ದುಡ್ಡು ಖಂಡಿತವಾಗ್ಲೂ ಜಮಾ ಆಗೋದಿಲ್ಲ. ಖುದ್ದಾಗಿ ಸರ್ಕಾರವೇ ವೆರಿಫಿಕೇಶನ್ ಮಾಡ್ತಾ ಇದೆ. ಯಾರು ಬಡ ವ್ಯಾಪಾರಸ್ಥರಿದ್ದಾರೋ ಅವರಿಗೆ ಖಂಡಿತವಾಗ್ಲೂ ಮತ್ತೆ ದುಡ್ಡು ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತಂತೆ. ಬಡ ವ್ಯಾಪಾರಸ್ಥರು ಈಗ ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ತಾವು ನಡೆಸ್ತಾ ಇರ್ತಾರೆ, ಬಹಳ ಸಂಕಷ್ಟದಲ್ಲಿರ್ತಾರೆ. ಅಂಥವರಿಗೆ ಈಗ ದುಡ್ಡನ್ನು ನಿಲ್ಲಿಸಲು ಹೋದ್ರೆ ಸರ್ಕಾರ ಬಡ ಜನರಿಗೆ ಕೊಡೋದೆ ಮತ್ತೆ ಯಾರಿಗೆ ಕೊಡುತ್ತೆ, ಈ ಪ್ರಶ್ನೆ ಬರುತ್ತೆ. ಹೀಗಾಗಿ ಸರ್ಕಾರ ವೆರಿಫಿಕೇಶನ್ ಮಾಡ್ತಾ ಇದೆ. ಅದರಲ್ಲಿ ಬಡ ಜನರು ಯಾರಿದ್ದಾರೋ ಅವರಿಗೆ ಮತ್ತೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾರು ಶ್ರೀಮಂತ ವ್ಯಾಪಾರಸ್ಥರಿದ್ದಾರೋ ಅವರನ್ನು ತೆಗೆದುಹಾಕುವಂತಹ ಕೆಲಸ ಮಾಡ್ತಾ ಇದೆ. ಹಾಗಾದ್ರೆ ನೀವು ಕೂಡ ಬಡ ಜನರಿದ್ದು ದುಡ್ಡು ಬರ್ತಾ ಇಲ್ಲ ಅಂದರೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ, ಅದು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ವಾ, ಈ ಪ್ರಶ್ನೆನೂ ಕೂಡ ಬರ್ತಾ ಇದೆ. ಯಾಕಂದರೆ ಬಹಳಷ್ಟು ಜನರದ್ದು ಚಾಲ್ತಿಯಲ್ಲಿ ಇಲ್ಲ. ಬಹಳಷ್ಟು ಜನರದ್ದು ಬ್ಯಾಂಕ್ ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇಲ್ಲ. ನೀವು ದುಡ್ಡನ್ನು ಹಾಕೋದು ತೆಗೆಯೋದು ಈ ರೀತಿ ವಹಿವಾಟು ಮಾಡ್ತಾ ಇಲ್ಲ. ಬರೀ ಅಕೌಂಟನ್ನು ಓಪನ್ ಮಾಡಿದ್ರೆ ಅಷ್ಟೇ ಅಲ್ಲ, ಅದನ್ನು ನೀವು ಬಳಕೆ ಮಾಡ್ತಾ ಇರಬೇಕು, ಯೂಸ್ ಮಾಡ್ಕೊಳ್ತಾ ಇರಬೇಕು. ಆಗ ಮಾತ್ರ ನಿಮ್ಮ ಅಕೌಂಟು ಆ್ಯಕ್ಟಿವ್ ಇರುತ್ತೆ, ಸರ್ಕಾರ ದುಡ್ಡನ್ನು ಜಮಾ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇದನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಚಾಲ್ತಿಯಲ್ಲಿದ್ದೆ ಕೊರತೆ ಎಲ್ಲ ದುಡ್ಡು ಜಮಾ ಆಗುತ್ತೆ. ಇನ್ನು ಬಹಳಷ್ಟು ಮಹಿಳೆಯರು ನಾನು ಸ್ಟಾರ್ಟಿಂಗಲ್ಲಿ ಹೇಳಿರುವ ಹಾಗೆ ಮುಖ್ಯಸ್ಥೆಯರು ಅಥವಾ ಹಿರಿಯ ನಾಗರಿಕರು, ಅದು ಪುರುಷರಾಗಿರಲಿ ಮಹಿಳೆಯರಾಗಿರಲಿ, ಅಂಗವಿಕಲರಾಗಿರಲಿ ವಿಧವಾ ಮಹಿಳೆಯರಾಗಿರಲಿ, ಹೀಗೆ ನಾನಾ ರೀತಿಯ ಪಿಂಚಣಿಯನ್ನು ಪಡ್ಕೊಳ್ತಾ ಇರ್ತಾರೆ. ಅವರು ಕೂಡ ತೀರಿ ಹೋಗಿರ್ತಾರೆ. ದುಡ್ಡನ್ನು ಯಾರು ಪಡ್ಕೊಳ್ತಾ ಇದ್ರಿ, ನಿಮಗೆ ಪಿಂಚಣಿ ಇನ್ಮೇಲಿಂದ ಬರೋದಿಲ್ಲ. ಇದೆಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ಬಂದಾಗಿದೆ. ಹಾಗಾಗಿ ಇನ್ನು ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇದೆ ಸ್ನೇಹಿತರ. GST ಫೇರ್ ಅಂತ ಯಾರ್ದು ಬರ್ತಾ ಇದೆ ಅದರಲ್ಲಿ ವೆರಿಫಿಕೇಶನ್ ಆಗತ್ತಂದ್ರೆ ಬಹಳಷ್ಟು ಜನರದು, ಬಡ ಜನರದು ಕೂಡ ತೆಗೆದುಹಾಕಿದ್ರು. ಹೀಗಾಗಿ ಸಣ್ಣ ಪುಟ್ಟ GST ಫೇರ್ ಅಂತ ಬರ್ತಾ ಇದ್ರೆ ಅಥವಾ ಬಡ ಜನರಿದ್ದರೆ ಅವರನ್ನ ರಿಟರ್ನ್ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಲಾಭವನ್ನ ಪಡ್ಕೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ನಡೀತಾ ಇದೆ.
ಸೊ ಇದೊಂದು ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ 29ನೇ ಕಂತಿನ ಹಣ ಸುಮಾರು 30 ಲಕ್ಷದಿಂದ 35 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತೆ. ಇನ್ನು ಬಾಕಿ ಉಳಿದಂತಹ ಎಲ್ಲಾ ಫಲಾನುಭವಿಗಳಿಗೂ ಕೂಡ ದುಡ್ಡನ್ನ ಜಮೆ ಮಾಡಲಾಗತ್ತೆ. ಯಾರನ್ನು ಕೂಡ ನಾವು ಪೆಂಡಿಂಗ್ ಉಳಿಸೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಈಗ ಸತತವಾಗಿ ದುಡ್ಡನ್ನ ಮೊನ್ನೆ ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ನ ಪ್ರಕಾರ ಈಗಾಗಲೇ ನೋಡಿದಿರಿ ನೀವು 4-5 ತಿಂಗಳ ಹಣವನ್ನ ಪಡ್ಕೊಂಡ್ರಿ. ಸೆಪ್ಟೆಂಬರ್ ಹೋದ ವರ್ಷದಲ್ಲಿ 24ನೇ ಕಂತಿನ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣ, 25 ಅಂದ್ರೆ ಅಕ್ಟೋಬರ್ ತಿಂಗಳ ಹಣ, ಅದಾದ ಬಳಿಕ ಯುಗಾದಿ ರಂಜಾನ್ ಹಬ್ಬದ ನಿಮಿತ್ತವಾಗಿ 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, ಹೀಗೆ ಸತತವಾಗಿ 4 ಕಂತುಗಳನ್ನ ಜಮಾ ಮಾಡಿದ್ರು. ಜೊತೆಗೇನೆ ಕಂಟಿನ್ಯೂ ಆಗಿ ಈ ವರ್ಷದ ಜನವರಿ ತಿಂಗಳ ಹಣ ಅಂದ್ರೆ 28ನೇ ಕಂತಿನ ಹಣವನ್ನು ಕೂಡ ಕೊಟ್ಟರು. ಈಗ 29ನೇ ಕಂತಿನ ಹಣ ಚಾಲ್ತಿಯಲ್ಲಿದೆ. ಸೊ ಕೆಲವೊಂದಷ್ಟು ಜನರಿಗೆ ಜಮಾ ಆಗಿದೆ. 1 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ರಿ. ಹೀಗಾಗಿ ಸಮಯ ಎಲ್ಲವೂ ಕೂಡ ಕಾಲಾವಕಾಶ ಬೇಕಾಗತ್ತೆ ಸರ್ಕಾರಕ್ಕೆ, ಇಲ್ಲ ಅಂದ್ರೆ ತಾಂತ್ರಿಕ ದೋಷ ಆಗೋದು ಸಹಜ. ಈಗಾಗಲೇ 10,000 ಕೋಟಿಯಷ್ಟು ದುಡ್ಡು ರಿಲೀಸ್ ಆಗಿತ್ತು, ಅದೆಲ್ಲವೂ ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮೆ ಮಾಡಲಾಗಿದೆ. ಈ ವರ್ಷದಲ್ಲಂತೂ ಯಾವುದೇ ಕುಂದುಕೊರತೆ ಇಲ್ಲ. ಸೊ 28,608 ಕೋಟಿಯಷ್ಟು ದುಡ್ಡನ್ನು ಸರ್ಕಾರ ಮೀಸಲಿಟ್ಟಿದೆ. ಅಷ್ಟೆಲ್ಲ ದುಡ್ಡನ್ನು ಕೂಡ ನಿಮಗೆ ಜಮಾ ಮಾಡಲಾಗತ್ತೆ. 12 ಕಂತುಗಳಿಗಾಗಿ ಈ ದುಡ್ಡು ಸಾಕಾಗತ್ತೆ. 12 ಕಂತುಗಳನ್ನು ಕೂಡ ನೀವು ಕಣ್ಣು ಮುಚ್ಕೊಂಡು ಪಡ್ಕೊಳ್ಬಹುದು. ಯಾಕಂದ್ರೆ ಒಂದು ಕಂತಿಗೆ 2,400 ಕೋಟಿಯಷ್ಟು ಫಂಡ್ ಬೇಕಾಗತ್ತೆ. ಹೀಗಾಗಿ 28,608 ಕೋಟಿಯಷ್ಟು ಫಂಡ್ ಏನಿದೆ ಅದರಲ್ಲಿ 12 ಕಂತುಗಳನ್ನು ಕ್ಲಿಯರ್ ಮಾಡಬಹುದು. 12 ತಿಂಗಳ ಹಣ ಅಂದರೆ 24,000 ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಮಾಡಬಹುದು. ಅಷ್ಟು ನೀವು ಪಡ್ಕೊಳ್ತೀರಿ. ಹಾಗಾದರೆ ಇಲ್ಲಿವರೆಗೂ ಕೂಡ 28ನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಅಲ್ವಾ? ಇಷ್ಟಾದರೆ ನೀವು ಎಷ್ಟು ದುಡ್ಡನ್ನು ಪಡ್ಕೊಂಡಿರಿ ಅಂದರೆ 56,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಂಗಾಯಿತು. ಹಾಗಾದರೆ ಒಬ್ಬೊಬ್ಬರು ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತೀರಿ, ಒಬ್ಬೊಬ್ಬರು ಬೇಗನೆ ಅಪ್ಲಿಕೇಶನ್ ಹಾಕಿರ್ತೀರಿ, ಒಬ್ಬೊಬ್ಬರಿಗೆ ಹೆಚ್ಚು ಜಮಾ ಆಗಿರುತ್ತೆ, ಒಬ್ಬೊಬ್ಬರಿಗೆ ಕಡಿಮೆ ಜಮಾ ಆಗಿರುತ್ತೆ. 2-3 ಕಂತುಗಳನ್ನು ನಿಮಗೆ ಹಾಕಿರೋದಿಲ್ಲ, ಯಾಕಂದರೆ ಡಿಲೇ ಆಗಿರುತ್ತೆ, ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತೀರಿ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸರಿಪಡಿಸ್ಕೊಂಡು ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ಸ್ವಲ್ಪ ಟೈಮ್ ತೆಗೆದುಕೊಳ್ಳಲಾಗತ್ತೆ. ಹೀಗಾಗಿ ಅಲ್ಲೇನು ತೊಂದರೆ ಇಲ್ಲ. ಆದರೂ ಸಹಿತ ದುಡ್ಡನ್ನು ನಿಮಗೆ ಒಂದು 50,000ವರೆಗೂ ಕೂಡ ಜಮಾ ಮಾಡ್ಕೊಂಡಿರ್ತೀರಿ. ಆದರೆ ಇದರಿಂದ ಏನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಬಹಳಷ್ಟು ಜನ ಫ್ರಿಡ್ಜ್ ತೊಗೊಂಡಿರ್ತಾರೆ, ಟಿವಿ ಅಥವಾ PC, ಮೊಬೈಲ್ಗಳನ್ನು ಅಥವಾ ಬೈಕ್ಗಳನ್ನು, ಕಾರ್ಗಳನ್ನು ಅಂದರೆ ಲೋನ್ ಮೇಲೆ ತೆಗೆದುಕೊಂಡಿರ್ತಾರೆ. ಸ್ಟಾರ್ಟಿಂಗ್ ದುಡ್ಡನ್ನು ಗೃಹಲಕ್ಷ್ಮಿ ದುಡ್ಡಿನಿಂದ ಜಮಾ ಮಾಡ್ತಾರೆ. ಹೀಗೆ ಅನೇಕ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡಿದ್ದಾರೆ. ಸೊ ನೀವು ಯಾತಕ್ಕಾಗಿ ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಕೂಡ ಖುಷಿ ಆಗತ್ತೆ. ಸೊ ಈ ಒಂದು ಯೋಜನೆಯಿಂದ ಅಂತೂ ಬಹಳಷ್ಟು ಮಹಿಳೆಯರು ಬೆನಿಫಿಟ್ ಸಿಕ್ಕಿದೆ. ಒಂದು ಸ್ವಾವಲಂಬಿಯ ಜೀವನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಧವಾ ಮಹಿಳೆಯರಿಗೆ ಒಂದು ಬಲ ಸಿಕ್ಕಂಗಾಗಿದೆ. ಹಾಗಾಗಿ ಇದರಿಂದ ಉಪಯೋಗವಂತರೂ ಆಗಿರುತ್ತೆ. ಅದೇನಂತ ಕಮೆಂಟ್ ಮಾಡಿ. ಇನ್ನು 30ನೇ ಕಂತಿನ ಹಣ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ದೀರಿ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. 29ನೇ ಕಂತಿನ ಹಣ ಕ್ಲಿಯರ್ ಆಗಿದ್ದು 30ನೇ ಕಂತಿನ ಹಣ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಇದು ಮಾರ್ಚ್ ತಿಂಗಳ ಹಣ. ನಿಮಗೆ ತಿಂಗಳು ಕೂಡ ಗೊತ್ತಿರಬೇಕು, ಯಾವ ತಿಂಗಳ ಹಣ ಅಂದರೆ ಯಾವ ಕಂತಿನ ಹಣ ಇದು ಗೊತ್ತಿರಬೇಕು ನಿಮಗೆ. ಆದರೆ ಮಾತ್ರ ನಿಮಗೆ ಕ್ಲಿಯರಿಟಿ ಸಿಗ್ಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಸರ್ಕಾರ ಯಾಮಾರಿಸ್ಬಿಡತ್ತೆ ನೋಡಿ. ಸೊ ಹಾಗಾಗಿ ಇದನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಸೊ ಯಾಕಂದರೆ ಬಹಳಷ್ಟು ಮಹಿಳೆಯರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. GST ಫೇರ್ ಅಂತ ಬರ್ತಾ ಇದೆ ಅಂತ ದುಡ್ಡು ಜಮಾ ಆಗ್ತಿಲ್ಲ ಅಂತ ಅನ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಜಮಾ ಆಗುತ್ತೆ. ಈ ವಿಷಯವನ್ನು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.